ಆರ್ಭಟ ಜೋರಾಗಿದೆ. ಮಲೆನಾಡು ಕರಾವಳಿ ಸೇರಿ ವಿವಿಧೆಡೆ ಭಾರಿ ಮಳೆ ಸುರಿತಾ ಇರೋದ್ರಿಂದ ಒಂದು ಕಡೆ ರೈತರ ಮುಖದಲ್ಲಿ ಮಂದಹಾಸ ಮೂಡಿರುವಂಥದ್ದು. ಯಾಕಂದ್ರೆ ಈಗಾಗಲೇ ರಾಜ್ಯದಲ್ಲಿ ಬರಗಾಲ ಆವರಿಸ್ಕೊಂಡು ಬಿಡುತ್ತೇನಪ್ಪ, ಮುಂದಿನ ದಿನಗಳಲ್ಲಿ ಕುಡಿಯೋ ನೀರಿಗೂ ಕೂಡ ಹಾಹಾಕಾರ ಎದುರಾಗುತ್ತೆ ಅನ್ನುವಂಥ ಚಿಂತೆಯಲ್ಲಿದ್ದಂಥ ರಾಜ್ಯದ ಜನರಿಗೆ ಇದೀಗ ವರುಣ ಶುಭ ಸುದ್ದಿಯನ್ನ ಕೊಟ್ಟಿದ್ದಾನೆ. ರಾಜ್ಯದಲ್ಲಿ ವರುಣಾರ್ಭಟ ಜೋರಾಗಿರುವಂಥದ್ದು. ವಿವಿಧೆಡೆ ಭರ್ಜರಿ ಮಳೆ ಆಗ್ತಾ ಇದೆ. ರಾಜ್ಯದಲ್ಲಿ ಮಲೆನಾಡು ಕರಾವಳಿ ಸೇರಿ ವಿವಿಧೆಡೆ ಭಾರಿ ಮಳೆ. ರಾಜ್ಯದ 10ಕ್ಕೂ ಹೆಚ್ಚು ಜಿಲ್ಲೆಗಳಲ್ಲಿ ವರುಣಾರ್ಭಟ. ಉತ್ತರ ಕರ್ನಾಟಕದ ಹಲವು ಜಿಲ್ಲೆಗಳಲ್ಲಿ ವ್ಯಾಪಕ ಮಳೆ ಆಗ್ತಾ ಇದೆ. ದಕ್ಷಿಣ ಒಳನಾಡಿನಲ್ಲೂ ಮುಂದುವರೆದ ವರುಣನ ಆರ್ಭಟ. ಹಲವು ಜಿಲ್ಲೆಗಳಲ್ಲಿ ಯೆಲ್ಲೋ ಆರೆಂಜ್ ಅಲರ್ಟ್ ಘೋಷಣೆಯನ್ನ ಮಾಡಲಾಗಿದೆ. ಮಳೆ ಮಳೆ ಅಂತ ಜನ ಕಂಗಾಲಾಗಿ ಹೋಗಿದ್ರು, ಮಳೆ ಆಗ್ತಾ ಇಲ್ವಲ್ಲಪ್ಪ ಅಂತ. ಅದರಲ್ಲೂ ಈ ಉತ್ತರ ಕರ್ನಾಟಕ ಭಾಗದಲ್ಲಿ ಹಲವಾರು ಜಿಲ್ಲೆಗಳಲ್ಲಿ ಮಳೆನೇ ಸುರಿದಿರಲಿಲ್ಲ. ಇದೀಗ 10ಕ್ಕೂ ಹೆಚ್ಚು ಜಿಲ್ಲೆಗಳಲ್ಲಿ ಮಳೆಯ ಆರ್ಭಟ ಜೋರಾಗಿದೆ. ಒಂದಿಷ್ಟು ನಿಟ್ಟುಸಿರನ್ನ ಬಿಟ್ಟಿದ್ದಾರೆ ರಾಜ್ಯದ ಜನ, ರೈತರು ಎಲ್ಲರೂ ಕೂಡ. ಈಗ ಈ ಹಿಂದೆ ಸತತವಾಗಿ ಏನು 1 ವಾರದವರೆಗೆ ಮಳೆ ಸುರಿತಲ್ಲ, ಅಂಥ ಸಂದರ್ಭದಲ್ಲಿ ಕೆಲವೊಂದಿಷ್ಟು ಪರ್ಟಿಕ್ಯುಲರ್ ಜಿಲ್ಲೆಗಳಲ್ಲಿ ಮಾತ್ರ ಮಳೆ ಸುರಿದಿರೋದನ್ನ ನಾವು ಗಮನಿಸಿದ್ವಿ. ಈಗ ಬೆಳಗಾವಿ ಆಗಿರ್ಬೋದು, ಬೆಳಗಾವಿಯ ಸುತ್ತಮುತ್ತ ಮಹಾರಾಷ್ಟ್ರ ಸೈಡ್ ಆಗಿರ್ಬೋದು, ಮಳೆ ಆಯಿತು, ಚೆನ್ನಾಗಾಯಿತು. ಈ ಕೃಷ್ಣಾ ನದಿ ಆಗಿರ್ಬೋದು, ಇವೆಲ್ಲವೂ ಕೂಡ ತುಂಬಿರುವಂಥದ್ದು. ಬಟ್ ಮತ್ತೊಂದು ಕಡೆ ತುಂಗಭದ್ರಾ ನದಿ ಆಯಿತು, ಇವೆಲ್ಲ ಖಾಲಿ ಖಾಲಿ ಆಗಿದೆ. ಇನ್ನೇನಪ್ಪ, ಡ್ಯಾಮ್ಗಳಿಗೆ ಒಳಹರಿವು ಹೆಚ್ಚಾಗ್ತಾ ಇದೆ. ಮುಂದಿನ ದಿನಗಳಲ್ಲಿ ಕೃಷಿ ಚಟುವಟಿಕೆ ಇನ್ನು ಮುಂದೆ ಆರಂಭ ಆಗುತ್ತೆ ಅಂತ ಏನು ಗಮನಿಸ್ತಾ ಇದ್ರಲ್ಲ, ಏನು ಯೋಚನೆಯಲ್ಲಿದ್ರಲ್ಲ, ಬಟ್ ದಿಢೀರಂತ ವರುಣ ಮತ್ತೆ ಶಾಕನ್ನು ಕೊಟ್ಟಿದ್ದ ಜನತೆಗೆ. ಇದೀಗ ಮತ್ತೆ ಶುಭ ಸುದ್ದಿ, ಮಳೆ ಸುರಿತಾ ಇದೆ. ಯೆಲ್ಲೋ ಅಲರ್ಟ್, ಆರೆಂಜ್ ಅಲರ್ಟ್ ಘೋಷಣೆ ಮಾಡಿದ್ದಾರೆ ಉತ್ತರ ಕರ್ನಾಟಕ ಭಾಗದಲ್ಲಿ. ಇನ್ನು ಮಲೆನಾಡು, ಕರಾವಳಿ, ಉತ್ತರ ಕರ್ನಾಟಕ ಸೇರಿ ರಾಜ್ಯದ 10ಕ್ಕೂ ಹೆಚ್ಚು ಜಿಲ್ಲೆಗಳು ಮಳೆ ಆಗ್ತಾ ಇರುವಂಥದ್ದು. ಎಲ್ಲೆಲ್ಲಿ ಎಷ್ಟು ಮಳೆ ಸುರಿತಾ ಇದೆ? ಹೊನ್ನಾವರ 121 ಮಿಲಿಮೀಟರ್ ಮಳೆ, ಕಾರ್ಕಳದಲ್ಲಿ ನೋಡಿ 109.5 ಮಿಲಿಮೀಟರ್ ಮಳೆ, ಇನ್ನು ಬಂಟ್ವಾಳ 78.5 ಮಿಲಿಮೀಟರ್ ಮಳೆ, ಆಗುಂಬೆಯಲ್ಲಿ 91 ಮಿಲಿಮೀಟರ್ ಮಳೆ ಸುರಿತಾ ಇದೆ. ಅಂದರೆ ಶೃಂಗೇರಿಯಲ್ಲಿ ಕೂಡ 57 ಮಿಲಿಮೀಟರ್ ಮಳೆ ಇದೆ, ಬೆಳಗಾವಿಲಿ 47 ಮಿಲಿಮೀಟರ್ ಮಳೆ, ಇನ್ನು ಜಗಳೂರು 40 ಮಿಲಿಮೀಟರ್, ಕಿನ್ನಿ ಸಡಕ್ 34 ಮಿಲಿಮೀಟರ್ ಮಳೆ ಆಗ್ತಾ ಇದೆ. ಹುಚ್ಚಂಗಿದುರ್ಗ 31.5 ಮಿಲಿಮೀಟರ್, ಶಿರಾ 24 ಮಿಲಿಮೀಟರ್. ಈ ಕಾರ್ಕಳ ಆಗಿರ್ಬೋದು, ಬಂಟ್ವಾಳ ಆಗಿರ್ಬೋದು, ಆಗುಂಬೆ ಆಯಿತು, ಇವೆಲ್ಲವೂ ಕೂಡ ಹೈಲಿ ಅಂದರೆ ಮಳೆಯನ್ನು ಅಲ್ಲಿ ಹೆಚ್ಚಾಗಿ ಬೀಳುವಂಥ ಪ್ರದೇಶಗಳಿವೆಲ್ಲ. ಕಾರ್ಕಳ ಅಂತ ನೋಡಿ, ಈ ಮಳೆಗಾಲ ಯಾಕಪ್ಪ ಇಷ್ಟು ಮಳೆ ಬರುತ್ತೆ ಅಂತ ಜನ ಅಲ್ಲಿ ತಲೆ ಮೇಲೆ ಕೈ ಹೊತ್ಕೊಂಡು ಕೂತ್ಕೊತಿದ್ರು. ಬಟ್ ಈ ಬಾರಿ ಅಲ್ಲೂ ಕೂಡ ಮಳೆ ಕಡಿಮೆಯಾಗಿತ್ತು. ಸತತವಾಗಿ 24x7 ಮಳೆ ಸುರಿಯುತ್ತಿತ್ತು ಮಳೆಗಾಲದ ಸಂದರ್ಭದಲ್ಲಿ. ಕಾರ್ಕಳ ಆಗಿರ್ಬೋದು, ಈ ಹೊನ್ನಾವರ ಆಗಿರ್ಬೋದು, ಇವೆಲ್ಲ ಪ್ರದೇಶಗಳಲ್ಲಿ. ಬಟ್ ಈಗ ಅತಿ ಕಡಿಮೆ ಮಳೆ ಆಗಿತ್ತು, ಈಗ ಮತ್ತೆ ಮಳೆ ಸ್ಟಾರ್ಟ್ ಹಾಕ್ಕೊಂಡಿದೆ. ಇದರಿಂದ ಆ ಕಡೆ ಭಾಗದ ಕೃಷಿ ಚಟುವಟಿಕೆಗೆ, ಕುಡಿಯೋ ನೀರಿಗೆ ವ್ಯವಸ್ಥೆ ಆಯಿತು, ಇನ್ನು ಕೃಷಿಯನ್ನು ನಂಬ್ಕೊಂಡಿದ್ದವ್ರಿಗೆ ಆಯಿತು. ನದಿ, ಕೆರೆಗಳು, ಜಲಪಾತಗಳು ತುಂಬಿ ಹರಿಯೋದಕ್ಕೂ ಕೂಡ. ಹಾಗಾಗಿ ಒಂದು ಕೊಂಚೆ ಮಟ್ಟಿಗೆ ನಿಟ್ಟುಸಿರನ್ನ ಬಿಟ್ಟಿದ್ದಾರೆ ರಾಜ್ಯದ ಜನ.